ಮಂಜುನಾಥನ ಸನ್ನಿಧಿಯಲ್ಲಿ ಮತ್ತೆ ಆಣೆ ಪ್ರಮಾಣ ಪಾಲಿಟಿಕ್ಸ್. ವಿಜಯೇಂದ್ರ ನಿರ್ಧಾರಕ್ಕೆ ಅಡ್ಡ ಮತದಾನ ಅಷ್ಟೇ ಅಲ್ಲ, ನೈಜ ಕಾರಣ ಏನು? ಧರ್ಮಸ್ಥಳಕ್ಕೆ ಒಬ್ಬರೇ ಹೋಗಿ ಆಣೆ ಪ್ರಮಾಣ ಮಾಡ್ತಾರಾ ಬಿಜೆಪಿ ರಾಜ್ಯಾಧ್ಯಕ್ಷ? ಇದೇ ಇವತ್ತಿನ ಗ್ಯಾರಂಟಿ ಸ್ಪೆಷಲ್ ಆಣೆ ಪ್ರಮಾಣ ಪಾಲಿಟಿಕ್ಸ್. ನಾನು ಸೌಖ್ಯ ಸೊರಬ. ಕರ್ನಾಟಕ ರಾಜಕೀಯದಲ್ಲಿ ಧರ್ಮಸ್ಥಳದ ಆಣೆ ಪ್ರಮಾಣ ಪಾಲಿಟಿಕ್ಸ್ ಹೊಸದೇನಲ್ಲ. ಭ್ರಷ್ಟಾಚಾರದ ಆರೋಪಗಳು ಅಥವಾ ಪಕ್ಷಾಂತರದಂತಹ ವಿವಾದಗಳ ಸಂದರ್ಭದಲ್ಲಿ ನಾಯಕರು ಸತ್ಯ ಸಾಬೀತುಪಡಿಸೋದಕ್ಕೆ, ಎದುರಾಳಿಗಳಿಗೆ ಸವಾಲು ಹಾಕೋದಕ್ಕೆ ಆಣೆ ಪ್ರಮಾಣವೇ ಬ್ರಹ್ಮಾಸ್ತ್ರ. ಈಗ ಪರಿಷತ್ ಅಡ್ಡ ಮತದಾನದ ಸಂಬಂಧ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಶಾಸಕರನ್ನ ಧರ್ಮಸ್ಥಳಕ್ಕೆ ಕರೆದೊಯ್ದು ಮಂಜುನಾಥ ಸ್ವಾಮಿ ಸನ್ನಿಧಿಯಲ್ಲಿ ಆಣೆ ಪ್ರಮಾಣ ಮಾಡಿಸುವುದಕ್ಕೆ ಮುಂದಾಗಿರೋದು ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆಗೆ ಹಾಗೂ ಭಿನ್ನಾಭಿಪ್ರಾಯಕ್ಕೂ ಕಾರಣ ಆಗಿದೆ. ಬಿಜೆಪಿ ಹೈಕಮಾಂಡ್ ಅನುಮತಿ ಸಿಕ್ಕರೆ ಆಣೆ ಪ್ರಮಾಣ ಮಾಡಿಸೋಕೆ ಸಿದ್ಧ ಅಂತ ಹೇಳಿರೋದು ಬಿಜೆಪಿ ಶಾಸಕರ ಟೆನ್ಷನ್ ಹೆಚ್ಚಿಸಿದೆ. ವಿಜಯೇಂದ್ರ ಪ್ರಮಾಣ ನಿರ್ಧಾರಕ್ಕೆ ನೈಜ ಕಾರಣ ಏನು? ಹೈಕಮಾಂಡ್ ಒಪ್ಪದಿದ್ರೆ ಧರ್ಮಸ್ಥಳಕ್ಕೆ ಒಬ್ಬರೇ ಹೋಗಿ ಆಣೆ ಮಾಡ್ತಾರಾ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ? ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಮಂಜುನಾಥನ ಸನ್ನಿಧಿಯಲ್ಲಿ ಮತ್ತೆ ಆಣೆ ಪ್ರಮಾಣ ಪಾಲಿಟಿಕ್ಸ್. ಯಾರಿವತ್ತು ಶಾಸಕರು ತಾಯಿಗೆ ದ್ರೋಹ ಬಗೆಯುವಂತ ಕೆಲಸವನ್ನು ಮಾಡಿದ್ದಾರೆ, ಅದು ಯಾರೇ ಆಗಿರಲಿ, ನಾವು ಎಷ್ಟೇ ದೊಡ್ಡವರಾದರೂ ಕೂಡ ನಾವೆಲ್ಲರೂ ಕೂಡ ದೇವರನ್ನು ನಂಬತಕ್ಕಂಥವ್ರು. ಇವತ್ತು ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಬರಬೇಕು, ನಾವು ಶಾಸಕಾಂಗ ಪಕ್ಷ ಸಭೆ ಆಗಬೇಕು, ಅಲ್ಲಿ ಸತ್ಯದ ಬಗ್ಗೆ ಗೊತ್ತಾಗಬೇಕು, ಆ ಶ್ರೀ ಕ್ಷೇತ್ರದಲ್ಲಿ ತೀರ್ಮಾನ ಆಗಬೇಕು. ಇದು ನಾನಂತೂ ನಿರ್ಧಾರ ಮಾಡಿದ್ದೇನೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಈ ಆಣೆ ಪ್ರಮಾಣ ಹೇಳಿಕೆ ಈಗ ರಾಜ್ಯ ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಡೆದಿದೆ ಎನ್ನಲಾದ ಅಡ್ಡ ಮತದಾನ ಪ್ರಕರಣವು ಇದೀಗ ಬಿಜೆಪಿ ಪಾಳೆಯದ ಬುಡವನ್ನೇ ಅಲ್ಲಾಡಿಸಿ ಬಿಟ್ಟಿದೆ. ರಾಜ್ಯದಲ್ಲಿ ಬಿಜೆಪಿ ಸಾರಥಿಯಾಗಿರುವ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರಿಗೆ ಇದು ಕೇವಲ ಒಂದು ರಾಜಕೀಯ ಮುಜುಗರವಲ್ಲ, ಬದಲಾಗಿ ಅವರ ನಾಯಕತ್ವ ಸಾಮರ್ಥ್ಯವನ್ನ ಪರೀಕ್ಷಿಸುವ ಅಗ್ನಿ ಪರೀಕ್ಷೆಯಾಗಿದೆ. ಈ ಹಿನ್ನೆಲೆ ಪರಿಷತ್ ಚುನಾವಣೆಯ ಅಡ್ಡ ಮತದಾನದ ಸತ್ಯಾಸತ್ಯತೆ ತಿಳಿಯಲು ಬಿಜೆಪಿಗೆ ಅಡ್ಡೇಟಿನ ಒಳೇಟು ಕೊಟ್ಟಿದ್ದು ಯಾರು ಅಂತ ತಿಳಿಯಲು ಎಲ್ಲ ಶಾಸಕರು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಸನ್ನಿಧಿಯಲ್ಲಿ ಆಣೆ ಪ್ರಮಾಣ ಮಾಡಬೇಕು ಎಂಬ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ತೀವ್ರ ಸಂಚಲನ ಮೂಡಿಸಿದೆ. ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ಯಾರು ಅಡ್ಡ ಮತದಾನವನ್ನ ಮಾಡಿದ್ದಾರೆ ಅವರನ್ನ ಕ್ಷಮಿಸ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಯಾರ್ಯಾರು ಆಟ ಆಡಿರ್ಬೋದು ಅನ್ನುವ ಕೆಲವು ಮಾಹಿತಿಗಳು ಕೂಡ ನಮ್ಮ ಬಳಿಲಿದೆ. ವಿಧಾನ ಪರಿಷತ್ನಲ್ಲಾದಂಥ ಅಡ್ಡ ಮತದಾನದ ಬಗ್ಗೆ ಇವೆಲ್ಲವನ್ನು ಕೂಡ ವಿವರಿಸಬೇಕು ಅಂತೇಳಿ ನಾನು ಮನವಿಯನ್ನು ಕೂಡ ಮಾಡಿದ್ದೇನೆ. ಸಂಪೂರ್ಣವಾಗಿ ವಿವರಣೆಯನ್ನು ನೀಡುವಂಥ ಕೆಲಸ ನಾನು ಮಾಡ್ತೇನೆ. ಆದರೆ ಒಂದಂತೂ ಸತ್ಯ, ಯಾರು ಮೀರ್ ಸಾಧಕರುಗಳಿದ್ದಾರೆ ನಮ್ಮ ಪಾರ್ಟಿನಲ್ಲಿ, ಅದನ್ನು ಪಕ್ಷ ಖಂಡಿತವಾಗಿ ಗಂಭೀರವಾಗಿ ತೆಗೆದುಕೊಳ್ತದೆ. ಏನು ಅವ್ರ ವಿರುದ್ಧ ಆ್ಯಕ್ಷನ್ ತೆಗೆದುಕೊಳ್ಬೇಕು ಅದನ್ನು ತಗೊಳ್ತೇವೆ. ಬಟ್ ಲೆಟ್ ಮಿ ಅಶ್ಯೂರ್ ಯು, ಒಂದು ರಾಷ್ಟ್ರೀಯ ಪಕ್ಷವಾಗಿ ದೇರ್ ಇಸ್ ಲಿಮಿಟ್ ಫಾರ್ ಎವ್ರಿಥಿಂಗ್. ಈಗಾಗಲೇ ನಮ್ಮ ಹೈಕಮಾಂಡ್ ಒಪ್ಪಿದ್ರೆ ಧರ್ಮಸ್ಥಳದಲ್ಲಿ ಪ್ರಮಾಣ ಫಿಕ್ಸ್. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿಯ ಅಧಿಕೃತ ಮತಗಳು ಸೋರಿಕೆಯಾಗಿ ಅಡ್ಡ ಮತದಾನವಾಗಿರುವುದು ಪಕ್ಷಕ್ಕೆ ಮುಜುಗರ ತಂದಿದೆ. ಈ ಬಗ್ಗೆ ಸ್ಪಷ್ಟನೆ ನೀಡಲು ವಿಜಯೇಂದ್ರ ಅವರು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಸನ್ನಿಧಿಯಲ್ಲಿ ಎಲ್ಲ 63 ಬಿಜೆಪಿ ಶಾಸಕರಿಂದ ಆಣೆ ಪ್ರಮಾಣ ಮಾಡಿಸುವುದಾಗಿ ತಿಳಿಸಿದ್ರು. ಶಾಸಕಾಂಗ ಪಕ್ಷದ ಸಭೆಯನ್ನ ಧರ್ಮಸ್ಥಳಕ್ಕೆ ಕರೆದು ಮಂಜುನಾಥ ಸ್ವಾಮಿ ಸನ್ನಿಧಿಯಲ್ಲಿ ಎಲ್ಲ ಶಾಸಕರು ಅಡ್ಡ ಮತದಾನ ಮಾಡಿಲ್ಲ ಅಂತ ಆಣೆ ಪ್ರಮಾಣ ಮಾಡಬೇಕು. ಹೈಕಮಾಂಡ್ ಒಪ್ಪಿಗೆ ನೀಡಿದ್ರೆ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡಿಸಲು ಸಿದ್ಧವಿರುವುದಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ತಿಳಿಸಿದ್ದಾರೆ. ಈಗಾಗಲೇ ದೆಹಲಿಯಲ್ಲಿ ಹೈಕಮಾಂಡ್ ಭೇಟಿಯಾಗಿರುವ ವಿಜಯೇಂದ್ರ ಅವರಿಗೆ
ಹೈಕಮಾಂಡ್ನಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ, ಆಣೆ ಪ್ರಮಾಣ ಫಿಕ್ಸ್ ಎನ್ನಲಾಗ್ತಿದೆ. ನನ್ನ ಮನಸ್ಸಾಕ್ಷಿ ಅಂತೂ ಒಪ್ತಾ ಇಲ್ಲ ಇದನ್ನು. ನಾನು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಯಾವ ರೀತಿ ಟೀಕೆಗಳು ಬರ್ತಾ ಇದ್ದಾವೆ ನಾನು ನೋಡ್ತಾ ಇದ್ದೇನೆ. ಯಾರು ಕೆಲವು ಜೆನ್ಯೂನ್ ಆಗೂ ಕೂಡ ಟೀಕೆನ ಆಗ್ತದಿಲ್ಲ ಅಂತ ಹೇಳ್ತಿಲ್ಲ, ಆದರೆ ಇದನ್ನೇ ಒಂದು ನೆಪ ಮಾಡಿಕೊಂಡು ಒಂದು ರೀತಿ ಪರೋಕ್ಷವಾಗಿ ದಾಳಿ ಮಾಡ್ತಕ್ಕಂಥ ಕೆಲಸವು ಕೂಡ ಒಂದು ಕುತಂತ್ರ ಕೂಡ ನಡೀತಾ ಇದೆ. ಅದು ಎಲ್ಲವೂ ಕೂಡ ಒಂದು ಕಡೆ ಇರಲಿ. ಇಂಥ ಗಂಭೀರವಾಗಿರ್ತಕ್ಕಂಥ ಘಟನೆ ನಡೆದಾಗ ಕಾರ್ಯಕರ್ತ ನೋವಾಗ್ತಕ್ಕಂಥ ಸಹಜ. ಪತ್ರಿಕೆಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಕ್ರಿಯೆ ಬರ್ತಕ್ಕಂಥದ್ದು ಕೂಡ ಸಹಜ. ಅದು ತಪ್ಪು ಅಂತಲೂ ನಾನು ಕೂಡ ಹೇಳ್ತಾ ಇಲ್ಲ. ಆದರೆ ಎಲ್ಲೋ ಒಂದು ಕಡೆ ಕಾರ್ಯಕರ್ತರ ಪರಿಶ್ರಮದಿಂದ BJP ಟಿಕೆಟ್ ಮೇಲೆ ನಿಂತು ಜನರ ಆಶೀರ್ವಾದದಿಂದ ಗೆದ್ದು ಬಂದಿರತಕ್ಕಂಥ ನಮ್ಮ ಶಾಸಕರು ಎಲ್ಲೋ ಒಂದು ಕಡೆ ಇದಕ್ಕೊಂದು ಇತಿಶ್ಯನ್ನು ಹಾಡಲೇಬೇಕಾಗ್ತದೆ. ಆಗ ನಾನು ಈಗಾಗಲೇ ತೀರ್ಮಾನ ಮಾಡಿದ್ದೇನೆ. ನಾನು ಹಾಗಾಗಿ ಮತ್ತೆ ಈಗ ನಾನು ಮಾನ್ಯ ಆರ್ ಅಶೋಕ್ ಕೂಡ ಚರ್ಚೆ ಮಾಡೋದೇನಿಲ್ಲ. ಇದು ಶಾಸಕ ಪಕ್ಷ ಸಭೆ ಧರ್ಮಸ್ಥಳದಲ್ಲಿ ಕರಿಬೇಕು, ಅಲ್ಲೇ ಇತ್ಯರ್ಥ ಆಗುತ್ತೆ. ಪರಿಷತ್ತು ಚುನಾವಣಾ ಫಲಿತಾಂಶ ಘೋಷಣೆ ಆಗ್ತಿದ್ದಂತೆ ಪ್ರತಿಪಕ್ಷ ಬಿಜೆಪಿಯಲ್ಲಿ ಪಕ್ಷ ದ್ರೋಹಿಗಳಿಗಾಗಿ ಹುಡುಕಾಟ ಆರಂಭವಾಗಿದೆ. ಚುನಾವಣೆಯಲ್ಲಿ ಬಿಜೆಪಿಯ 4 ರಿಂದ 5 ಶಾಸಕರು ಅಡ್ಡ ಮತದಾನ ಮಾಡಿದ್ದು, ಈ ಮೀರ್ ಸಾದಿಕ್ರು ಯಾರು ಅಂತ ಗುರುತಿಸಲು ಕಮಲ ಪಡೆ ತೀವ್ರ ಕಸರತ್ತು ನಡೆಸುತ್ತಿದೆ. ಈಗಾಗಲೇ ಸಿಟಿ ರವಿ ನೇತೃತ್ವದ ಸತ್ಯ ಶೋಧನಾ ತನಿಖಾ ಸಮಿತಿಯನ್ನು ರಚಿಸಲಾಗಿದೆ. ಈ ಸಮಿತಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ, ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ಮತ್ತು ಶಾಸಕ ಮಹೇಶ್ ತೆಂಗಿನಕಾಯಿ ಸದಸ್ಯರಾಗಿದ್ದಾರೆ. ಆದ್ರೆ ಸಮಿತಿಯವರು ಎಷ್ಟೇ ಸತ್ಯ ಶೋಧನೆ ನಡೆಸಿದ್ರು ಅಡ್ಡದಾರಿ ಹಿಡಿದ ಶಾಸಕರು ಸಿಗೋದಿಲ್ಲ. ಅವರಾಗಿನೇ ಒಪ್ಪಿದ್ರೆ ಮಾತ್ರ ನಿಜ ಬಣ್ಣ ಬಯಲಾಗುತ್ತೆ. ವಿಜಯೇಂದ್ರ ನಿರ್ಧಾರಕ್ಕೆ ನಿಜವಾದ ಕಾರಣ ಏನು? ಚುನಾವಣೆಯಲ್ಲಿ ಮತದಾನದ ಗೌಪ್ಯತೆಯಿಂದಾಗಿ ಅಡ್ಡ ಮತದಾನ ಮಾಡಿದ್ದು ಯಾರು ಎಂದು ತಿಪ್ಪುರ್ಲಾಗ ಹಾಕಿದ್ರೂ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಇಲ್ಲ. ನಿಯಮಗಳ ಪ್ರಕಾರ ಶಾಸಕರು ಯಾರಿಗೆ ಮತ ಹಾಕಿದ್ದಾರೆ ಅಂತ ಬಹಿರಂಗ ಪಡಿಸುವಂತಿಲ್ಲ. ಹೀಗಾಗಿ ಯಾರು ಪಕ್ಷ ದ್ರೋಹಿಗಳು ಅಂತ ಸಾಬೀತುಪಡಿಸಲು ದಾಖಲೆಗಳೇ ಇರೋದಿಲ್ಲ. ಅಲ್ಲದೆ ನಮ್ಮ ರಾಜಕಾರಣದಲ್ಲಿ ಧಾರ್ಮಿಕ ನಂಬಿಕೆಗಳಿಗೆ ಹೆಚ್ಚಿನ ಬೆಲೆ ಇದೆ. ಮಂಜುನಾಥ ಸ್ವಾಮಿಯಂಥ ಪುಣ್ಯ ಕ್ಷೇತ್ರಗಳಲ್ಲಿ ಸುಳ್ಳು ಆಣೆ ಇಟ್ರೆ ರಾಜಕೀಯ ಭವಿಷ್ಯ ಹಾಗೂ ವೈಯಕ್ತಿಕ ಜೀವನ ನಾಶ ಆಗುತ್ತೆ ಎಂಬ ಗಾಢ ನಂಬಿಕೆ ಶಾಸಕರಲ್ಲಿದೆ. ನೇರ ತನಿಖೆ ಅಥವಾ ಬೆದರಿಕೆಗಳಿಗೆ ಮಣಿಯದ ಶಾಸಕರು ದೇವಸ್ಥಾನದ ಆಣೆ ಪ್ರಮಾಣದ ಸಂದರ್ಭದಲ್ಲಿ ತಪ್ಪೊಪ್ಪಿಕೊಳ್ಳಬಹುದು ಅಥವಾ ಅಡ್ಡ ಮತದಾನ ಮಾಡಿದವರು ಅಂಜಬಹುದು ಅನ್ನೋದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಲೆಕ್ಕಾಚಾರ. ಆಣೆ ಪ್ರಮಾಣ ನಿರ್ಧಾರ ಬೇಡ ಎಂದ ಬಿಜೆಪಿ ಹಿರಿಯರು. ಧರ್ಮಸ್ಥಳದಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೆಸಿ ಆಣೆ ಪ್ರಮಾಣ ಮಾಡಲು ಹೊರಟಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಈ ನಿರ್ಧಾರಕ್ಕೆ ಪಕ್ಷದ ಹಿರಿಯ ನಾಯಕರಾದ ಪ್ರಹ್ಲಾದ್ ಜೋಶಿ, ಮಾಜಿ ಸಿಎಂ ಡಿವಿಎಸ್, ಆರ್ ಅಶೋಕ್, ಶಾಸಕ ಸುರೇಶ್ ಕುಮಾರ್ ಅವರಿಂದಲೇ ಅಪಸ್ವರ ಕೇಳಿ ಬಂದಿದೆ. ಅಡ್ಡ ಮತದಾನದಿಂದ ಮನನೊಂದು ವಿಜಯೇಂದ್ರ ಅವರು ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಧರ್ಮಸ್ಥಳ ಕ್ಷೇತ್ರ ಅದರದ್ದೇ ಆದ ಪಾವಿತ್ರ್ಯತೆ ಹೊಂದಿದೆ. ರಾಜಕಾರಣದ ವಿಚಾರದಲ್ಲಿ ಆಣೆ ಪ್ರಮಾಣ ಮಾಡುವುದು ಸರಿಯಲ್ಲ, ಹಾಗಾಗಿ ಅದನ್ನ ಕೈ ಬಿಡುವಂತೆ ತಿಳಿಸಿದ್ದೇನೆ ಎಂದಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಇನ್ನು ಶಾಸಕ ಎಸ್ ಸುರೇಶ್ ಕುಮಾರ್ ಅವರು, ನನ್ನ ಜೀವನದಲ್ಲಿ ನನ್ನ ತಾಯಿ ನಂತರ ನನಗಿರುವ ನಿಜವಾದ ಬಂಧು ಅಂದ್ರೆ ಮಂಜುನಾಥ ಸ್ವಾಮಿ. ರಾಜಕಾರಣದಲ್ಲಿ ನಡೆದು ಬಿಟ್ಟಿರುವ ಕೀಳು ಮಟ್ಟದ ಅಡ್ಡ ಮತದ ಅಪಚಾರಕ್ಕೆ ಧರ್ಮಸ್ಥಳವನ್ನ ಎಳೆಯೋದು ದಯವಿಟ್ಟು ಬೇಡ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಿರಂಗವಾಗಿಯೇ ಬರೆದುಕೊಂಡಿದ್ದಾರೆ. ಧರ್ಮಸ್ಥಳ ಅತ್ಯಂತ ಪವಿತ್ರ ಕ್ಷೇತ್ರವಾದ್ದರಿಂದ ನಮ್ಮ ಇದರಲ್ಲಿ ಧರ್ಮಸ್ಥಳವನ್ನು ಎಳೆಯೋದು ಬೇಡ. ನಾವು ಅದನ್ನು ಫೈಂಡ್ ಔಟ್ ಮಾಡಿ ಪತ್ತೆ ಹಚ್ಚಿ ಇವತ್ತಿಲ್ಲ ನಾಳೆ ಪತ್ತೆ ಹಚ್ತದೆ. ಅಕಸ್ಮಾತ್ ಈ ಕಮಿಟಿಯವರೆಗೂ ಇಮಿಡಿಯೇಟ್ ಪತ್ತೆ ಹಚ್ಚಲಿಕ್ಕಾಗಿಲ್ಲ ಅಂದ್ರೆ
ಒಂದು ಸ್ವಲ್ಪ ದಿವಸದಾಗ ಗೊತ್ತಾಗತ್ತೆ. ಆವಾಗ ನಾವು ಮುಂದಿನ ದಿವಸದಲ್ಲಿ ಅವ್ರಿಗೇನು ಕ್ರಮ ಅಥವಾ ಪಾಠವನ್ನು ಸೂಕ್ತ ಸಂದರ್ಭದಲ್ಲಿ ಕಲಿಸ್ಬೇಕು, ಅದನ್ನು ಕಲಿಸೋಣ. ನಿಮ್ಮ ಮನಸ್ಸಿನ ನೋವು, ಇಂಗ್ಲೀಷ್ದಾಗ ಅಗೋನಿ ಅಂತ ಹೇಳ್ತಾರಲ್ಲ, ಅದನ್ನು ನನಗೆ ಅರ್ಥ ಆಗ್ತದೆ. ಆ ಕಾರಣಕ್ಕಾಗಿ ನೀವು ಹಂಗೆ ಹೇಳಿದಿರಿ. ಅದಕ್ಕೆ ಇದನ್ನು ನೀವು ಕೈ ಬಿಡ್ರಿ ಅಂತ ವಿನಂತಿ ಮಾಡಿದ್ದೇನೆ. ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ನಲ್ಲಿ ಬಿಜೆಪಿಗರ ರಹಸ್ಯ ಸಭೆ. ಮೊದಲೇ ಎಚ್ಚರಿಸಿದ್ದೇ ಎಂದ ಮಾಜಿ ಸಿಎಂ ಡಿವಿಎಸ್. ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಡೆದ ಬಿಜೆಪಿ ಶಾಸಕರ ಅಡ್ಡ ಮತದಾನದ ಹಿಂದೆ ಬೆಂಗಳೂರಿನ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ನಲ್ಲಿ ನಡೆದ ರಹಸ್ಯ ಸಭೆಯೇ ಕಾರಣ ಅಂತ ಮಾಜಿ ಸಿಎಂ ಡಿವಿ ಸದಾನಂದಗೌಡ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ಮೊದಲೇ ಸುಳಿವು ಸಿಕ್ಕಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ಆರ್ ಅಶೋಕ್ ಸೇರಿದಂತೆ ಪ್ರಮುಖ ನಾಯಕರಿಗೆ ಎಚ್ಚರಿಸಿದ್ರೂ ಕೂಡ ನಿರ್ಲಕ್ಷ್ಯ ವಹಿಸಿದ್ದೇ ಅಡ್ಡ ಮತದಾನಕ್ಕೆ ಕಾರಣ ಆಯಿತು ಅಂತ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಆತ್ಮಸಾಕ್ಷಿಯನ್ನ ಮಾರಿಕೊಂಡವರನ್ನ ಮಂಜುನಾಥನ ಮುಂದೆ ಪ್ರಮಾಣ ಮಾಡಿಸೋದು ಬೇಡ ಅಂತ ಅಧ್ಯಕ್ಷರಿಗೆ ತಿಳಿಸಿದ್ದೇನೆ ಅಂತ ಮಾಜಿ ಸಿಎಂ ಸದಾನಂದಗೌಡ ಹೇಳಿದ್ದಾರೆ. ಒಬ್ಬರು ನಮ್ಮ ಬಾರಿ ಪಕ್ಷದ ಹಿತಚಿಂತಕರು ಮತ್ತು ಅವರು ರಾಜಕಾರಣದಲ್ಲಿ ಇಲ್ಲದವರು, ಅವರು ನನಗೆ ಸಾಯಂಕಾಲ 7:30 ಗಂಟೆಗೆ ಫೋನ್ ಮಾಡಿದರು. ಮೋಡಿ ಹಿಂಗೆ ಇಲ್ಲಿ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ನಮ್ಮ ಇದರ ಹೆಬ್ಬಾಳದಲ್ಲಿರುವಂಥದ್ರಲ್ಲಿ ಒಂದಷ್ಟು BJP ಮತ್ತು ಕಾಂಗ್ರೆಸ್ ನಾಯಕರುಗಳು ಒಟ್ಟಿಗೆ ಸೇರಿಕೊಂಡು ವಿಧಾನ ಪರಿಷತ್ ಚುನಾವಣೆ ಬಗ್ಗೆ ಚರ್ಚೆಗಳನ್ನು ಮಾಡಿದ್ದಾರೆ ಅಂತ ಹೇಳುವಂಥ ಗಂಭೀರ ವಿಚಾರವನ್ನು ಅವರು ನನಗೆ ತಿಳಿಸಿದರು. ಆದರೆ ನನ್ನ ಹೆಸರು ಎಲ್ಲಿ ಹೇಳಬೇಡಿ, ದಯವಿಟ್ಟು ನನ್ನ ಹೆಸರು ಹೇಳಬೇಡಿ. ನಾನು ನಿಮ್ಮೊಂದು ವೆಲ್ವಿಷರ್ ಅಂತ ಹೇಳಿ ನಿಮ್ಮ ಗಮನಕ್ಕೆ ತರ್ತಾಯಿದ್ದೆ. ನಾನು ಅವರಿಗೆ ಅಶ್ಯೂರ್ ಮಾಡಿದೆ, ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಹೆಸರು ಅದು ಎಂಥದ್ದಾದರೂ ನಾನು ಹೇಳಲ್ಲ ಏನು ಅಂತ ಹೇಳಿದ್ದೆ. ಅವರು ಯಾರು ಹೆಸರುಗಳನ್ನು ಹೇಳಲಿಲ್ಲ, ಆದರೆ BJP ದೊಡ್ಡ ಪ್ರಮುಖರು ಹಿಂಗೆ ಮಾಡ್ತಾಯಿದ್ದಾರೆ ಅಂತ ಹೇಳಿ ನಾನು ತಕ್ಷಣ ನಮ್ಮ ವಿರೋಧ ಪಕ್ಷದ ನಾಯಕರಿಗೆ ಮತ್ತು ನಮ್ಮ ಅಧ್ಯಕ್ಷರಿಗೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡಿದೆ. ಆದರೆ ಇಬ್ಬರು ಲಭ್ಯ ಆಗಲಿಲ್ಲ. ಕೊನೆಗೆ ಏನು ಮಾಡೋದು, ನಮ್ಮ ಬ್ಯಾಂಗ್ಳೂರಿನ ಉಸ್ತುವಾರಿ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ಒಬ್ಬರಲ್ಲಿ ನಾನು ಇದನ್ನು ಹೇಳುವಂಥದ್ದನ್ನು ಹೇಳಿದೆ. ರಾಜಕಾರಣದಲ್ಲಿ ಆದಂಥ ಈ ಡೋಂಗಿತನ, ಹಣಕ್ಕಾಗಿ ತಮ್ಮನ್ನು ತಾವು ಮಾರಾಟ ಮಾಡಿಕೊಂಡದ್ದನ್ನು ನಾವು ಧರ್ಮಸ್ಥಳದ ಆ ಒಂದು ಪುಣ್ಯಭೂಮಿಯಲ್ಲಿ ತಗೊಂಡು ಹೋಗೋದು ಸರಿಯಲ್ಲ ಅಂತ ಹೇಳುವಂಥದ್ದನ್ನೇ ನನ್ನ ಮನಸ್ಸಿಗೆ ಅನ್ನಿಸ್ತು. ನಾನು ಮನಸ್ಸಿಗೆ ಅನಿಸಿದ್ದನ್ನು ನೇರವಾಗಿ ಹೇಳುವಂಥವನು. ನೇರವಾಗಿ ಅಧ್ಯಕ್ಷರಿಗೆ ಮಾತಾಡಿದೆ, ಇದು ಸರಿಯಲ್ಲ, ನೀವು ತಗೊಂಡಂಥ ಡಿಸಿಷನ್ ಅಷ್ಟು ಸರಿ ಅಂತ ನಿಮಗೆ ಅನ್ನಿಸ್ತಾ ಇಲ್ಲ, ದಯವಿಟ್ಟು ಇದನ್ನು ಕೈಬಿಡಿ. ಕಾಲವೇ ಎಲ್ಲವನ್ನ ನಿರ್ಣಯಿಸುತ್ತೆ. ನಮ್ಮ ಶಾಸಕರಿಂದ ಪ್ರಮಾಣ ಮಾಡಿಸಲ್ಲ ಎಂದ ಎಚ್ಡಿಕೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಆರೋಪದ ಹಿನ್ನೆಲೆ ಬಿಜೆಪಿಯವರು ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡಲು ಹೊರಟಿರೋದು ಅವರ ಪಕ್ಷದ ತೀರ್ಮಾನ. ಆದ್ರೆ ನಾನು ಶಾಸಕರಿಂದ ಆಣೆ ಪ್ರಮಾಣ ಮಾಡಿಸೋದಿಲ್ಲ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ನಮ್ಮ ಪಕ್ಷದಲ್ಲಿ ಆಣೆ ಪ್ರಮಾಣದಿಂದ ಸಮಸ್ಯೆ ಬಗೆಹರಿಯೋದಿಲ್ಲ ಅನ್ನೋದು ನನ್ನ ನಂಬಿಕೆ. ಹಾಗಾಗಿ ಎಲ್ಲವನ್ನೂ ಕಾಲವೇ ನಿರ್ಣಯಿಸುತ್ತದೆ ಎಂದಿದ್ದಾರೆ ಕೇಂದ್ರ ಸಚಿವ ಎಚ್.ಡಿ.ಕೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ಪಕ್ಷದಲ್ಲಿ ನಿರ್ಣಯ ಮಾಡ್ತಕ್ಕಂಥದ್ದು ಸಹಜ. ಅದರಿಂದ ಆ ಒಂದು ಪಕ್ಷದ ನಿರ್ಣಯದ ಬಗ್ಗೆ ಅವರ ನಂಬಿಕೆ ಏನಿದೆ, ಅದರಿಂದ ನಿಜವಾದಂಥ ಕ್ರಾಸ್ ಔಟ್ ಮಾಡಿದಂಥವರು ಅವರ ಹೆಸರುಗಳು ಹೊರಗೆ ಬರಲಿ ಅಂತಕ್ಕಂಥದ್ದನ್ನು ನಾನು ನಾನೀಗ ಆಗಲೇ ಹೇಳಿದ್ದೀನಿ. ಏಕೆಂದರೆ 17 ಜನವೂ ಬಂದಿದ್ದರು, 17 ಜನವೂ ಮತ ಹಾಕಿದ್ದೇವೆ ಅಂತಾರೆ. ಅದರಿಂದ ಇಲ್ಲಿ ಆಣೆ ಪ್ರಮಾಣ ನನ್ನ ಪಕ್ಷದಲ್ಲಿ ಮಾಡೋದ್ರಿಂದ ಅದಕ್ಕೆ ಸೊಲ್ಯೂಷನ್ ಅಲ್ಲ ಅಂತಕ್ಕಂಥ ನಿರ್ಧಾರ ನಮ್ಮ ನಾಯಕರುಗಳು ತೀರ್ಮಾನ ಮಾಡ್ಕೊಂಡಿದ್ದಾರೆ, ಪಕ್ಷದ ಮುಖಂಡರುಗಳು. ಅದರಿಂದ ಇದೆಲ್ಲದಕ್ಕೂ ಕಾಲ ನಿರ್ಧಾರ ಮಾಡ್ತಿದೆ ಅನ್ನೋದು ನನ್ನ ಅಭಿಪ್ರಾಯ. ಆಣೆ ಪ್ರಮಾಣ ಮಾಡಲ್ಲ ಎಂದ ಆರ್ ಅಶೋಕ್. ಇನ್ನು ವಿಜಯೇಂದ್ರ ಅವರು ಹೇಳಿದಂತೆ ಆಣೆ ಪ್ರಮಾಣ ಬೇಡ ಅಂತ ಹಿರಿಯರು ಹೇಳಿದ್ದಾರೆ. ಈ ಬಗ್ಗೆ ವಿಜಯೇಂದ್ರ ಅವರೊಂದಿಗೂ ಮಾತನಾಡ್ತೀನಿ, ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಈಗಾಗಲೇ ಸುರೇಶ್ ಕುಮಾರ್ ನನ್ನ ಜೊತೆ ಫೋನ್ ಮಾಡಿ ಮಾತಾಡಿದ್ದಾರೆ, ನನಗೊಂದು ಪತ್ರನೂ ಕೂಡ ಕಳಿಸಿದ್ದಾರೆ. ನೆನ್ನೆ ಸದಾನಂದ ಗೌಡರು ಕೂಡ ನನ್ನ ಜೊತೆ ಮಾತಾಡಿದ್ದಾರೆ. ಮತ್ತು ಬೆಲ್ಲದ್ದವರು ನಮ್ಮ ಉಪನಾಯಕರು ಪ್ರಹ್ಲಾದ್ ಜೋಶಿಯವರು ನನ್ನ ಜೊತೆ ಮಾತಾಡಿದ್ದಾರೆ. ಸೊ ಇದು ಒಳ್ಳೆಯ ಸಂಪ್ರದಾಯ ಅಲ್ಲ, ಇದೆಲ್ಲ ಬೇಡ ಅಂತ ಹೇಳಿದ್ದಾರೆ. ಸೊ ನಾನು ಕೂಡ ವಿಜಯೇಂದ್ರ ಅವರು ಇವತ್ತು
ನನಗೆ ಸಿಗ್ತಾರೆ ದೆಹಲಿಯಲ್ಲಿ, ನಾನು ಅದನ್ನು ಮಾತಾಡ್ತೀನಿ. ಹಿರಿಯರ ಅಭಿಪ್ರಾಯ ತೆಗೆದುಕೊಂಡು ಹಿರಿಯರೆಲ್ಲ ಏನು ಹೇಳ್ತಾರೋ ಆ ಪ್ರಕಾರ ನಾವು ಧರ್ಮಸ್ಥಳಕ್ಕೆ ಒಬ್ಬರೇ ಹೋಗಿ ಆಣೆ ಮಾಡ್ತಾರಾ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ? ಇನ್ನು ವಿಜಯೇಂದ್ರ ಅವರ ಆಣೆ ಪ್ರಮಾಣ ಹೇಳಿಕೆ ಬೆನ್ನಲ್ಲೇ ಸ್ವತಃ ವಿಜಯೇಂದ್ರ ವಿರುದ್ಧವೇ ಆರೋಪಗಳ ಬಾಣ ಬಿಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರು. ಹಲವಾರು ಚುನಾವಣೆಗಳಲ್ಲಿ ವಿಜಯೇಂದ್ರ ಅವರೇ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡಿದ್ದಾರೆ. ಚುನಾವಣೆಗಳಲ್ಲಿ ಬಿಜೆಪಿಗಳ ವಿರುದ್ಧ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಬಂದ ಬೆನ್ನಲ್ಲೇ ಇದೆಲ್ಲ ಸುಳ್ಳು, ನಿರಾಧಾರ ಅಂತ ವಿಜಯೇಂದ್ರ ಹೇಳಿದ್ದಾರೆ. ನಾನು ಯಾವುದೇ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಿಲ್ಲ. ಈ ಬಗ್ಗೆ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡಲು ಸಿದ್ಧ ಎಂದಿದ್ದಾರೆ ಎನ್ನಲಾಗಿದೆ. ಈ ಹಿನ್ನೆಲೆ ಧರ್ಮಸ್ಥಳಕ್ಕೆ ಒಬ್ಬರೇ ಹೋಗಿ ತಮ್ಮ ಮೇಲಿನ ಆರೋಪ ಸುಳ್ಳು ಅಂತ ಮಂಜುನಾಥ ಸ್ವಾಮಿ ಸನ್ನಿಧಿಯಲ್ಲಿ ಆಣೆ ಮಾಡ್ತಾರಾ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅನ್ನೋ ಚರ್ಚೆಗಳು ಕೇಳಿ ಬರ್ತಿವೆ. ಸದ್ಯ ದೆಹಲಿಯಲ್ಲಿರುವ ವಿಜಯೇಂದ್ರ ಅವರು ವಾಪಸ್ ಬಂದ ಬಳಿಕವಷ್ಟೇ ಈ ಪ್ರಶ್ನೆಗೆ ಉತ್ತರ ಸಿಗಲಿದೆ. ಒಟ್ನಲ್ಲಿ ಸದ್ಯಕ್ಕಂತೂ ಪರಿಷತ್ನಲ್ಲಿ ಅಡ್ಡದಾರಿ ಹಿಡಿದ ಶಾಸಕರಿಗೆ ಧರ್ಮಸ್ಥಳಕ್ಕೆ ಹೋಗೋ ಟೆನ್ಷನ್ ಕಡಿಮೆಯಾದಂತಿದೆ. ಮಾತು ಬಿಡ ಮಂಜುನಾಥ, ಕಾಸು ಬಿಡ ತಿಮ್ಮಪ್ಪ ಎನ್ನುವ ಮಾತಿನಂತೆ ನಾಡಿನ ನ್ಯಾಯ ದೇಗುಲ ಎಂದೇ ಹೆಸರಾಗಿರುವ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಮುಂದೆ ರಾಜಕೀಯ ನಾಯಕರು ಆಣೆ ಪ್ರಮಾಣ ಮಾಡುವ ಹೊಸ ಪರಿಪಾಠ ಆರಂಭವಾಗಿದ್ದೆ ಬಿಎಸ್ ಯಡಿಯೂರಪ್ಪನವರ 2ನೇ ಅವಧಿಯಲ್ಲಿ. ಅವರು ಮುಖ್ಯಮಂತ್ರಿ ಆಗಿದ್ದ ವೇಳೆಯಲ್ಲಿ 2011ರಲ್ಲಿ ಮೊದಲ ಬಾರಿಗೆ ಯಡಿಯೂರಪ್ಪ ಕುಮಾರಸ್ವಾಮಿ ನಡುವೆ ಆರಂಭವಾದ ಈ ಧರ್ಮಸ್ಥಳದ ಆಣೆ ಪ್ರಮಾಣ ಪಾಲಿಟಿಕ್ಸ್ ಈಗ ಬಿಎಸ್ವೈ ಪುತ್ರ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಂದ ಕರ್ನಾಟಕದಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿದೆ. ಕರ್ನಾಟಕದಲ್ಲಿ ಆಣೆ ಪ್ರಮಾಣದ ಇತಿಹಾಸವು ಪುರಾತನ ಕಾಲದಿಂದಲೂ ನಂಬಿಕೆ, ಧರ್ಮ ಮತ್ತು ರಾಜಕೀಯದೊಂದಿಗೆ ಹಾಸುಹೊಕ್ಕಾಗ್ಬಿಟ್ಟಿದೆ. ಮಾತು ಬಿಡ ಮಂಜುನಾಥ, ಕಾಸು ಬಿಡ ತಿಮ್ಮಪ್ಪ ಎನ್ನುವ ಮಾತಿನಂತೆ ನಾಡಿನ ನ್ಯಾಯ ದೇಗುಲ ಎಂದೇ ಹೆಸರಾಗಿರುವ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಮುಂದೆ ಆಣೆ ಪ್ರಮಾಣದ ಹೊಸ ಪರಿಪಾಠ ಆರಂಭವಾಗಿದ್ದು ಬಿಎಸ್ ಯಡಿಯೂರಪ್ಪನವರು 2ನೇ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದ ವೇಳೆಯಲ್ಲಿ 2011ರಲ್ಲಿ ಮೊದಲ ಬಾರಿಗೆ ಯಡಿಯೂರಪ್ಪ ಕುಮಾರಸ್ವಾಮಿ ನಡುವೆ ಆರಂಭವಾದ ಈ ಆಣೆ ಪ್ರಮಾಣ ಪಾಲಿಟಿಕ್ಸ್ ಈಗ ಬಿಎಸ್ವೈ ಪುತ್ರ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಂದ ಮತ್ತೆ ಮುನ್ನೆಲೆಗೆ ಬಂದಿದೆ. 2011ರಲ್ಲಿ ಮೊದಲ ಬಾರಿಗೆ ಆಣೆ ಪ್ರಮಾಣದ ಪಾಲಿಟಿಕ್ಸ್ ಆರಂಭ. ಯಡಿಯೂರಪ್ಪ ಕುಮಾರಸ್ವಾಮಿ ನಡುವೆ ಆಣೆ ಪ್ರಮಾಣ ಪಾಲಿಟಿಕ್ಸ್. ಲೆಹರ್ ಸಿಂಗ್ ಮೂಲಕ ರಾಜಿ ಯತ್ನ ಆರೋಪ ಮಾಡಿದ್ದ ಎಚ್ಡಿಕೆ. ಕುಮಾರಸ್ವಾಮಿ ಆರೋಪಕ್ಕೆ ತಿರುಗೇಟು ನೀಡಿದ್ದ ಯಡಿಯೂರಪ್ಪ. ಧರ್ಮಸ್ಥಳದಲ್ಲಿ ಬಂದು ಆಣೆ ಮಾಡ್ಲಿ ಎಂದು ಬಿಎಸ್ವೈ ಸವಾಲು ಸ್ವೀಕರಿಸಿ ಧರ್ಮಸ್ಥಳಕ್ಕೆ ಬಂದಿದ್ದ ಕುಮಾರಸ್ವಾಮಿ. ಆಣೆ ಪ್ರಮಾಣದ ಬದಲು ದೇವರ ಬಳಿ ನಿವೇದಿಸಿಕೊಂಡಿದ್ದ ಬಿಎಸ್ವೈ. ಅಂದಿನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಗಡ್ಕರಿ ಸಲಹೆ ಪಾಲಿಸಿದ್ದ ಬಿಎಸ್ವೈ. ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡದೆ ಯಡಿಯೂರಪ್ಪ ವಾಪಸ್. 2011ರಲ್ಲಿ ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ನಡುವೆ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದಂತೆ ಲೆಹರ್ ಸಿಂಗ್ ಮೂಲಕ ಯಡಿಯೂರಪ್ಪ ರಾಜಿ ಸಂಧಾನಕ್ಕೆ ಯತ್ನಿಸುತ್ತಿದ್ದಾರೆ ಎನ್ನುವ ಕುಮಾರಸ್ವಾಮಿ ಆರೋಪಕ್ಕೆ ಸಂಬಂಧಿಸಿದಂತೆ ಮಾತಿಗೆ ಮಾತು ಬೆಳೆದು ಆಣೆ ಪ್ರಮಾಣದ ಹಂತಕ್ಕೆ ಹೋಗಿತ್ತು. ಇಬ್ಬರು ನಾಯಕರು ಮಂಜುನಾಥನ ಮುಂದೆ ಪ್ರಮಾಣ ಮಾಡಲು ಸಜ್ಜಾಗಿಯೇ ಇದ್ರು. ಇಡೀ ದೇಶವೇ ಈ ವಿದ್ಯಮಾನ ವೀಕ್ಷಿಸಲು ತುದಿ ಗಾಲಿನಲ್ಲಿ ನಿಂತಿತ್ತು. ಆದ್ರೆ ಇಬ್ಬರು ನಾಯಕರು ಧರ್ಮಸ್ಥಳಕ್ಕೆ ಬಂದ್ರು, ಆಣೆ ಪ್ರಮಾಣ ಮಾಡಲು ಹೋಗಿರ್ಲಿಲ್ಲ. ಇಡೀ ದೇಶವೇ ಎದುರು ನೋಡ್ತಿದ್ದ ಈ ವಿದ್ಯಮಾನದಲ್ಲಿ ಬಿಎಸ್ವೈ ದೇವರ ದರ್ಶನ ಪಡೆದು ವಾಪಸ್ ಬಂದಿದ್ರು. 2012ರಲ್ಲಿ ಮತ್ತೆ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ರಾಜಕೀಯ ಸದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಪಾರುಪತ್ಯ ಆರೋಪ. ಪ್ರಭಾಕರ್ ಭಟ್ ವಿರುದ್ಧ ಆರೋಪ ಮಾಡಿದ್ದ ಶಾಸಕ ವಸಂತ ಬಂಗೇರ. ಮಂಗಳೂರು ಹೋಮ್ ಸ್ಟೇ ದಾಳಿ ಪ್ರಕರಣ ಉಲ್ಲೇಖಿಸಿ ಸದನದಲ್ಲಿ ಚರ್ಚೆ ವೇಳೆ ಪ್ರಭಾಕರ್ ಭಟ್ ಹೆಸರು ಉಲ್ಲೇಖಿಸಿದ್ದ ಬಂಗೇರ. ಪ್ರಭಾಕರ್ ಭಟ್ ಹೆಸರು ಉಲ್ಲೇಖಿಸಿದ್ದಕ್ಕೆ ಸಿಟ್ಟಾಗಿದ್ದ ಯಡಿಯೂರಪ್ಪ ಸಿಟ್ಟಾದ ಕಾರಣಕ್ಕೆ ಸವಾಲು ಹಾಕಿದ್ದ ವಸಂತ ಬಂಗೇರ.
ಬೆಳ್ತಂಗಡಿಯ ಅಂದಿನ ಶಾಸಕರಾಗಿದ್ದ ದಿವಂಗತ ವಸಂತ ಬಂಗೇರ 2012ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಕಾಂಗ್ರೆಸ್ ಶಾಸಕರಾಗಿದ್ದ ದಿವಂಗತ ವಸಂತ ಬಂಗೇರ ಕೂಡ ಧರ್ಮಸ್ಥಳದಲ್ಲಿ ಪ್ರಮಾಣ ಮಾಡುವುದಾಗಿ ಸದನದಲ್ಲೇ ಪ್ರಸ್ತಾಪಿಸಿದ್ರು. ಮಂಗಳೂರು ಹೋಮ್ ಸ್ಟೇ ಘಟನೆಗೆ ಸಂಬಂಧಿಸಿದಂತೆ ಜಿಲ್ಲೆಯಲ್ಲಿ ಎಲ್ಲವೂ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಅಣತಿಯಂತೆ ನಡೆಯುತ್ತಿದೆ ಅಂತ ಹೇಳಿದ್ರು. ಕಲ್ಲಡ್ಕ ಅವರ ಹೆಸರು ಹೇಳಿದ್ದಕ್ಕೆ ಸಿಟ್ಟಾಗಿದ್ದ ಮಾಜಿ ಸಿಎಂ ಯಡಿಯೂರಪ್ಪ ಹೆಡ್ಸೆಟ್ ಅನ್ನ ನೆಲಕ್ಕೆ ಕುಕ್ಕಿದ್ರು. ಆಗ ಬಂಗೇರ ಅವರು ಧರ್ಮಸ್ಥಳದಲ್ಲಿ ಪ್ರಮಾಣ ಮಾಡುವುದಾಗಿ ಹೇಳಿದ್ರು. 2022ರಲ್ಲಿ ಜೋರಾಗಿ ಸದ್ದು ಮಾಡಿದ್ದ ಧರ್ಮಸ್ಥಳ ಆಣೆ ಪ್ರಮಾಣ ಪಾಲಿಟಿಕ್ಸ್. 2022ರಲ್ಲಿ ಕೆಎಂ ಶಿವಲಿಂಗೇಗೌಡರನ್ನ ರಾಗಿ ಕಳ್ಳ ಎಂದಿದ್ದ ಬಿಜೆಪಿ ಮುಖಂಡರು ಬಿಜೆಪಿ ಮುಖಂಡರಿಗೆ ಸವಾಲು ಹಾಕಿ ಶಿವಲಿಂಗೇಗೌಡರಿಂದ ಆಣೆ ಪ್ರಮಾಣ. ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿಯಲ್ಲಿ ಪ್ರಮಾಣ ಮಾಡಿದ್ದ ಶಿವಲಿಂಗೇಗೌಡ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡಿ ತಪ್ಪು ಮಾಡಿಲ್ಲ ಅಂತ ಮಾಡಿದ್ರು ಪ್ರಮಾಣ. ಪ್ರಮಾಣದ ಬಳಿಕ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಭೇಟಿ ಮಾಡಿ ಆಶೀರ್ವಾದ. 2022ರಲ್ಲಿ ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡರನ್ನ ಬಿಜೆಪಿ ಮುಖಂಡರು ರಾಗಿ ಕಳ್ಳ ಅಂತ ಆರೋಪಿಸಿದ್ರು. ಇದರಿಂದ ನೊಂದಿದ್ದ ಗೌಡ್ರು ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತ ನೇತ್ರಾವತಿಯಲ್ಲಿ ಸ್ನಾನ ಮಾಡಿ ಮಂಜುನಾಥ ಸ್ವಾಮಿಯ ಪ್ರಮಾಣ ಮಾಡಿದ್ರು. ಇದಾದ ನಂತರ ವೀರೇಂದ್ರ ಹೆಗ್ಗಡೆಯವರನ್ನ ಭೇಟಿ ಮಾಡಿ ಅವರ ಆಶೀರ್ವಾದವನ್ನ ಗೌಡ್ರು ಪಡೆದಿದ್ರು. 2023ರಲ್ಲಿ ಮತ್ತೆ ಆಣೆ ಪ್ರಮಾಣಕ್ಕೆ ಸವಾಲು ಹಾಕಿದ್ದ ಕುಮಾರಸ್ವಾಮಿ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ವರ್ಗಾವಣೆ ದಂಧೆ. ಕುಮಾರಸ್ವಾಮಿ ವಿರುದ್ಧ ಭ್ರಷ್ಟಾಚಾರ ಆರೋಪ ಮಾಡಿದ್ದ ಎಚ್.ಸಿ. ಬಾಲಕೃಷ್ಣ. ಕುಮಾರಸ್ವಾಮಿ ವಿರುದ್ಧ ಆರೋಪಿಸಿದ್ದ ಮಾಗಡಿ ಶಾಸಕ ಬಾಲಕೃಷ್ಣ ಆರೋಪಕ್ಕೆ ಪ್ರತಿಯಾಗಿ ವರ್ಗಾವಣೆ ದಂಧೆಯ ಆರೋಪ. ವರ್ಗಾವಣೆಯಲ್ಲಿ ಹಣದ ವಹಿವಾಟು ನಡೆದಿಲ್ಲ ಎಂದು ಸಾಬೀತಿಗೆ ಆಗ್ರಹ. ಸಿದ್ದು, ಯತೀಂದ್ರ, ಬಾಲಕೃಷ್ಣಗೆ ಆಣೆ ಪ್ರಮಾಣದ ಸವಾಲು ಹಾಕಿದ್ದ ಎಚ್ಡಿಕೆ. 2023ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ವರ್ಗಾವಣೆ ದಂಧೆಯಲ್ಲಿ ತೊಡಗಿಸಿಕೊಂಡಿದೆ. ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ನನ್ನ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನ ಮಾಡಿದ್ದಾರೆ. ಅದನ್ನ ರುಜುವಾತು ಪಡಿಸಲಿ. ವರ್ಗಾವಣೆಯಲ್ಲಿ ಹಣದ ವಹಿವಾಟು ನಡೆದಿಲ್ಲ ಅಂತ ಬಾಲಕೃಷ್ಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅವರ ಪುತ್ರ ಯತೀಂದ್ರ ಮಂಜುನಾಥನ ಮುಂದೆ ಪ್ರಮಾಣ ಮಾಡ್ಲಿ ಅಂತ ಕುಮಾರಸ್ವಾಮಿ ಸವಾಲು ಹಾಕಿದ್ರು. ಮುಡಾ ಹಗರಣ ಆರೋಪ ಕೇಳಿ ಬಂದಾಗ್ಲೂ ಆಣೆ ಪ್ರಮಾಣದ ಸದ್ದು. ಮುಡಾ ಕಚೇರಿಯಿಂದ ದಾಖಲೆಗಳನ್ನ ತೆಗೆದುಕೊಂಡು ಹೋದ ಆರೋಪ. ಆಗಿನ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ವಿರುದ್ಧ ಗಂಭೀರ ಆರೋಪ. ಧರ್ಮಸ್ಥಳ ಅಥವಾ ಚಾಮುಂಡೇಶ್ವರಿಯಲ್ಲಿ ಆಣೆ ಪ್ರಮಾಣದ ಸವಾಲು. ಎಚ್ಡಿಕೆ ಛಲವಾದಿ ನಾರಾಯಣಸ್ವಾಮಿಗೆ ಸವಾಲು ಹಾಕಿದ್ದ ಸುರೇಶ್. ಸಚಿವ ಬೈರತಿ ಸುರೇಶ್ ಮುಡಾ ವಿಚಾರಕ್ಕೆ ಸಂಬಂಧಿಸಿದಂತೆ ಧರ್ಮಸ್ಥಳ ಅಥವಾ ಚಾಮುಂಡೇಶ್ವರಿಯಲ್ಲಿ ಆಣೆ ಪ್ರಮಾಣದ ಮಾತನ್ನಾಡಿದ್ರು. ನಾನು ಯಾವುದೇ ದಾಖಲೆಗಳನ್ನ ಮುಡಾ ಕಚೇರಿಯಿಂದ ತೆಗೆದುಕೊಂಡು ಬಂದಿಲ್ಲ. ನನ್ನ ಮೇಲೆ ಆರೋಪ ಮಾಡ್ತಿರುವ ಕುಮಾರಸ್ವಾಮಿ, ಛಲವಾದಿ ನಾರಾಯಣಸ್ವಾಮಿ ಚಾಮುಂಡೇಶ್ವರಿ ಅಥವಾ ಧರ್ಮಸ್ಥಳಕ್ಕಾಗಲಿ ಬರ್ಲಿ, ಅಲ್ಲಿ ಪ್ರಮಾಣ ಮಾಡ್ತೀನಿ ಅಂತ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅಂದು ಸವಾಲ್ ಹಾಕಿದ್ರು. ಸದ್ಯ ಪರಿಷತ್ ಚುನಾವಣೆಯ ಅಡ್ಡ ಮತದಾನದ ಕಿಚ್ಚು ರಾಜ್ಯ ಬಿಜೆಪಿಯಲ್ಲಿ ತೀವ್ರಗೊಂಡಿದೆ. ಅಡ್ಡ ಮತದಾನದ ಹಿಂದಿರುವ ಕೈಗಳ ಪತ್ತೆಗೆ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ದೆಹಲಿಯತ್ತ ತೆರಳಿದ್ದಾರೆ. ನಾಳೆ ಮಧ್ಯಾಹ್ನ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರೊಂದಿಗೆ ನಡೆಯಲಿರುವ ಸಭೆಯಲ್ಲಿ ಅಡ್ಡ ಮತದಾನದ ಕುರಿತು ಸಮಗ್ರ ವರದಿ ಸಲ್ಲಿಕೆ ಆಗಲಿದೆ. ಸತ್ಯ ಶೋಧನಾ ಸಮಿತಿಯ ಪ್ರಾಥಮಿಕ ಮಾಹಿತಿ, ಕೆಲ ಶಾಸಕರ ಮೇಲಿರುವ ಅನುಮಾನಗಳು ಹಾಗೂ ಮುಂದಿನ ಕ್ರಮಗಳ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಇದರ ಜೊತೆಗೆ ರಾಜ್ಯ ಬಿಜೆಪಿಯ ಆಂತರಿಕ ಬೆಳವಣಿಗೆಗಳು ಮತ್ತು ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ನಡೆಸುವ ಪ್ರಸ್ತಾವನೆಯು ಚರ್ಚೆಗೆ ಬರಬಹುದು ಎನ್ನಲಾಗಿದೆ. ನಾನು ವಿಜಯೇಂದ್ರ ಅವರು ಹೋಗಿ ಈ ಮತದಾನ ಆಗಿದೆಯಲ್ಲ, ಅದರಲ್ಲಿ ಯಾರು ಕ್ರಾಸ್ ಮತದಾನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮಾಹಿತಿಯನ್ನ ಕೊಡ್ತೀನಿ. ಅದೆಲ್ಲ ಬೀದಿಗೆ ಬಂದೇ ಬರ್ತದೆ. ಇಷ್ಟೆಲ್ಲ ಮೋಸ ಮಾಡಿದವರು ಏನ್ ದುಡ್ಡು ತಗೊಂಡು ಓಸಿಯಾಗಿ ಏನು ವೋಟ್ ಮಾಡಿರ್ತಾರ? ಇತ್ತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ಅಡ್ಡ ಮತದಾನದ ಪ್ರಕರಣದ ಬಗ್ಗೆ ವರಿಷ್ಠರಿಗೆ ಮಾಹಿತಿ ನೀಡಲಿದ್ದು, ಸತ್ಯ ಶೋಧನಾ ಸಮಿತಿಯ ವರದಿ ಹಾಗೂ ಪಕ್ಷದೊಳಗಿನ ಬೆಳವಣಿಗೆಗಳ ಬಗ್ಗೆ ವಿವರಿಸಲಿದ್ದಾರೆ.
ಅಡ್ಡ ಮತದಾನದ ಹಿಂದೆ ಇರುವವರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂಬ ಒತ್ತಾಯವು ಸಭೆಯಲ್ಲಿ ಕೇಳಿ ಬರಲಿದೆ ಎನ್ನಲಾಗ್ತಿದೆ. ಒಟ್ನಲ್ಲಿ ಪರಿಷತ್ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿ ಸೋಲಿಗಿಂತಲೂ ಅಡ್ಡ ಮತದಾನದ ಕಳಂಕವೇ ಬಿಜೆಪಿ ನಾಯಕರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಹೀಗಾಗಿ ದೆಹಲಿಯಲ್ಲಿ ನಡೆಯಲಿರುವ ಈ ಸಭೆ ರಾಜ್ಯ ಬಿಜೆಪಿಯ ಮುಂದಿನ ರಾಜಕೀಯ ದಿಕ್ಕನ್ನ ನಿರ್ಧರಿಸುವ ಮಹತ್ವದ ಸಭೆಯಾಗಿದ್ದು, ಅಡ್ಡ ಮತದಾನದ ಪ್ರಕರಣದಲ್ಲಿ ಯಾರಿಗೆ ಕ್ಲೀನ್ ಚಿಟ್ ಸಿಗಲಿದೆ, ಯಾರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಎಂಬುದು ಕುತೂಹಲ ಮೂಡಿಸಿದೆ. ಒಟ್ನಲ್ಲಿ ಅಡ್ಡ ಮತದಾನ ಮಾಡಿ ಆತ್ಮಸಾಕ್ಷಿ ಎಂಬ ತಡೆಗೋಡೆಯ ರಕ್ಷಣೆ ಪಡೆದು ಅಡ್ಡದಾರಿ ಹಿಡಿದಿರುವಂತ ಶಾಸಕರ ಪತ್ತೆಗೆ ಸತ್ಯ ಶೋಧನೆ, ಆಣೆ ಪ್ರಮಾಣಗಳೆಲ್ಲವೂ ಕೂಡ ಗುಡ್ಡ ಆಗದು ಇಲಿ ಹಿಡಿಯುವ ವ್ಯರ್ಥ ಪ್ರಯತ್ನವಷ್ಟೇ. ಹೀಗಾಗಿ ಕೇಂದ್ರ ಸಚಿವ ಎಚ್.ಡಿ.ಕೆ ಹೇಳಿದಂತೆ ಎಲ್ಲವನ್ನು ಕಾಲವೇ ನಿರ್ಣಯ ಮಾಡುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.